ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಓಂ ಶ್ರೀ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರಗಳು. ಈಗ ನಾವು 2025 ಅಂತ್ಯದಲ್ಲಿ ಇದ್ದೇವೆ. ಈಗ ಬರುವಂತಹ ವರ್ಷ 2026ನೇ ಇಸ್ವಿಯಲ್ಲಿ ಇದು ಆಂಗ್ಲನಾಮ ಸಂವತ್ಸರವಾದರೂ ಕೂಡ ನಾವು ದೈನಂದಿನ ವ್ಯವಹಾರಗಳಲ್ಲಿ ನಾವು ವ್ಯವಹಾರಕ್ಕೆ ತಗೊಳ್ಳೋದು ಇಂಗ್ಲೀಷ್ ಕ್ಯಾಲೆಂಡರ್ ಪ್ರಕಾರನೇ ನಾವು ನೋಡ್ತಾ ಇರ್ತೇವೆ. ಆದ್ದರಿಂದ ಈಗ ಹ್ಯಾಪಿ ನ್ಯೂ ಇಯರ್ ಅಂತ ಆಗಿರ್ಬೋದು, ಈಗ ನೋಡ್ತಾ ಇರುವಂತಹ ಹೊಸ ವರ್ಷ ಆಗಿರ್ಬೋದು, ನಮ್ಮದೇ ಆದಂತಹ ಹೊಸ ವರ್ಷದ ದಿನ ಅಥವಾ ವರ್ಷದಲ್ಲಿ ಹೊಸ ಕನಸುಗಳು, ಹೊಸ ಪ್ಲ್ಯಾನ್ಗಳು, ವಿವಾಹಾದಿ ಶುಭ ಕಾರ್ಯಗಳಿಗೆ ಮಾಡ್ಕೊಳ್ಳೋದು ಅಥವಾ ಉನ್ನತ ಉದ್ಯೋಗ ಅವಕಾಶಗಳಿಗೆ ಪ್ಲ್ಯಾನ್ ಮಾಡ್ಕೊಳ್ಳೋದು, ಈ ರೀತಿ ಹಳೆ ನೆನಪುಗಳನ್ನು, ಹಳೆ ವರ್ಷದಲ್ಲಿ ಕಳೆದಿರುವಂತಹ ಜ್ಞಾಪಕಗಳನ್ನು ಒಂದು ಪಾಠವಾಗಿ ಅರಿವು ಮಾಡಿಕೊಂಡು ನಾವು ಅದನ್ನು ಯಾವ ರೀತಿ ಮಾಡ್ಕೋಬೇಕು, ಯಾವ ರೀತಿ ಕರೆಕ್ಟ್ ಮಾಡ್ಕೋಬೇಕು ಅಂತ ನಾವು ಹೊಸ ವರ್ಷಕ್ಕೋಸ್ಕರ ಕಾಯ್ತಾ ಇರ್ತೇವೆ. ಈ 12 ರಾಶಿಗಳಲ್ಲಿ ಕೂಡ ತುಂಬ ಜನಕ್ಕೆ ನಮಗೆ ಹೊಸ ವರ್ಷ ಯಾವ ರೀತಿ ಅನುಕೂಲಗಳು ಬರುತ್ತೆ, ಯಾವ ವಿಷಯಗಳಲ್ಲಿ ಶುಭ ಇರುತ್ತಾ, ನಾವು ಹಿಂದಿನ ದಿನಗಳಲ್ಲಿ ಕಷ್ಟ ನೋಡಿರ್ಬೋದು, ಸಮಸ್ಯೆಗಳು ನೋಡಿರ್ಬೋದು, ಆತಂಕಗಳು ನೋಡಿರ್ಬೋದು, ಅಥವಾ ಯಶಸ್ಸುಗಳು ನೋಡಿರ್ಬೋದು. ಈ ಕಷ್ಟಗಳಿಂದ ಮುಕ್ತವಾಗುತ್ತಾ ಅಥವಾ ಇದೇ ರೀತಿ ಸಕ್ಸಸ್ ಕಂಟಿನ್ಯೂ ಆಗುತ್ತಾ ಅನ್ನುವಂತಹ ಒಂದು ಆಸಕ್ತಿ, ತಿಳ್ಕೋಬೇಕು ಅನ್ನುವಂತಹ ಒಂದು ಕುತೂಹಲ ಎಲ್ಲರಲ್ಲೂ ಇರುತ್ತೆ. ಆ ವಿಷಯಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಮುಖ್ಯವಾಗಿ ಬರುವಂತಹ 2026ನೇ ಇಸ್ವಿ ಯಾವ ರಾಶಿಯವರಿಗೆ ಯಾವ ರೀತಿಯಲ್ಲಿ ಅನುಕೂಲವಾಗಿದೆ, ಆದಾಯ ಯಾವ ರೀತಿ ಇರುತ್ತೆ, ಮಾಡುವಂತಹ ಖರ್ಚುಗಳು ಏನು, ಗೌರವ ಏನು, ಇತ್ಯಾದಿ ವಿಷಯಗಳೆಲ್ಲ ಬಗ್ಗೆ ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಎಲ್ಲಿಯೂ ಸ್ಕಿಪ್ ಮಾಡದೆ ನಮ್ಮ ವಿಡಿಯೋ ಇಷ್ಟವಾದದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು 12 ರಾಶಿಗಳಲ್ಲಿ ದಶಮ ರಾಶಿಯಾಗಿರುವಂತಹ ಮಕರ ರಾಶಿ ಜಾತಕರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗುತ್ತೆ, ಯಾವ ವಿಷಯಗಳಲ್ಲಿ ಅನುಕೂಲವಾಗಿರುವಂತಹ ಅಥವಾ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು ಅನ್ನುವಂತಹ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ, ಮಕರ ರಾಶಿಯಾಧಿಪತಿ ಶನಿ ಪರಮಾತ್ಮ ಕಳೆದ ವರ್ಷ 2025ರಲ್ಲಿ ಇವರಿಗೆ ಸಾತಿ ಬಗೆಹರಿದ್ರೂ ಕೂಡ ಈ ಶನಿ ಪರಮಾತ್ಮನ ಹಿಮ್ಮುಖ ಚಾಲನೆ ಆಗಿರ್ಬೋದು, ದ್ವಿತೀಯದಲ್ಲಿರುವಂತಹ ರಾಹುವಿನ ಮುಖಾಂತರ ಆಗಿರ್ಬೋದು, ಇನ್ನು ಇವರು ಅಂದ್ಕೊಂಡಿರುವಂತಹ ಮಟ್ಟಕ್ಕೆ ಫಲಗಳು ಸಿಗ್ತಾ ಇಲ್ಲ, ಕಷ್ಟಕ್ಕೆ ತಕ್ಕ ಫಲಗಳು ಬರ್ತಾ ಇಲ್ಲ, ಕೌಟುಂಬಿಕವಾಗಿ ಈ ಉದ್ಯೋಗ ವಿಷಯಗಳಲ್ಲಾಗಿ ಈಗ ಹಂತವಾಗಿ ಸ್ವಲ್ಪ ಒಳ್ಳೆಯ ಸೂಚನೆಗಳನ್ನು ಬರ್ತಾ ಇದೆ. ಮತ್ತು 2026 ಏನಾದರೂ ಇವರಿಗೆ ಅದ್ಭುತ ಯೋಗ, ಅದ್ಭುತ ಅದೃಷ್ಟವನ್ನು ನೀಡುತ್ತಾ ಅಂತ ನೋಡೋದಕ್ಕೆ ಮುಂಚೆ ನಮಗೆ ಮಕರ ರಾಶಿಯಲ್ಲಿ ಉತ್ತರಾಷಾಢ ನಕ್ಷತ್ರದ 2, 3, 4 ಪಾದಗಳು, ಶ್ರವಣ ನಕ್ಷತ್ರದ 1, 2, 3, 4 ಪಾದಗಳು, ಧನಿಷ್ಠ ನಕ್ಷತ್ರದ 1ನೇ ಮತ್ತು 2ನೇ ಪಾದಗಳು ಈ ಮಕರ ರಾಶಿಗೆ ಸೇರುತ್ತೆ. ಇಲ್ಲ ನಮಗೆ ನಕ್ಷತ್ರ ಗೊತ್ತಿಲ್ಲ, ಹೆಸರು ಮುಖಾಂತರ ತಿಳ್ಕೋಬೇಕು, ಇಟ್ಟಿರುವಂತಹ ನಾಮ ಪ್ರಕಾರ ನಾಮ ಬಲದ ಮುಖಾಂತರ ತಿಳ್ಕೋಬೇಕು, ಹೆಸರು ಬಲ ಮುಖಾಂತರ ತಿಳ್ಕೋಬೇಕು ಅನ್ನೋರು, ನಿಮ್ಮ ಹೆಸರಿನಲ್ಲಿ ಮೊದಲನೇ ಅಕ್ಷರ ಏನಾದರೂ ಬೋ, ಜ, ಜಿ, ಜು, ಜೆ, ಜೋ, ಖ, ಗ, ಗಿ ಈ ಅಕ್ಷರಗಳಿಂದ ಏನಾದರೂ ನಿಮ್ಮ ಹೆಸರು ಆರಂಭವಾದರೆ ಅದು ನಿಮ್ಮದು ಮಕರ ರಾಶಿ ಅಂತ ತಿಳ್ಕೋಬಹುದು. ಈಗ ಕೆಲವೊಂದು ಜನಕ್ಕೆ ಹುಟ್ಟಿರೋ ಅಂದರೆ ಜನ್ಮನಾಮ ಬೇರೆ ಇರುತ್ತೆ, ವ್ಯಾವಹಾರಿಕವಾಗಿ ಕರೆಯುವಂತಹ ನಾಮ ಬೇರೆ ಆಗಿರುತ್ತೆ. ಅದು ನಿಮ್ಮ ವೈಯಕ್ತಿಕ ಜಾತಕದ ಮುಖಾಂತರ ತಿಳ್ಕೋಬೋದು. ಅಥವಾ ನಿಮಗೆ ಗೊತ್ತಿಲ್ಲ ಅನ್ನೋದಾದರೆ ಕಮೆಂಟ್ ಮುಖಾಂತರ ನಿಮ್ಮ ಡೇಟ್ ಆಫ್ ಬರ್ತ್ ಟೈಮನ್ನು ಮೆನ್ಷನ್ ಮಾಡಿ ನಾವು ನಿಮಗೆ ಯಾವ ನಕ್ಷತ್ರ ಬರುತ್ತೆ ಅನ್ನೋದ್ರು ಕೂಡ ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇನ್ನು ಈ ವರ್ಷದಲ್ಲಿ ನೋಡಿದ್ರೆ ಆದಾಯ 2 ಮತ್ತು ಮಾಡುವಂತಹ ಖರ್ಚು 8 ಇದೆ. ಸ್ವಲ್ಪ ಅನಾವಶ್ಯಕ ದುಂದು ವೆಚ್ಚಗಳ ಬಗ್ಗೆ ಗಮನ ಇಡಬೇಕಾಗಿರುತ್ತೆ. ಇನ್ನು ಗೌರವ 1 ಮತ್ತು ಅವಮಾನ 6 ಅಂತ ಗೋಚಾರವಾಗ್ತಾ ಇದೆ. ಮತ್ತು ನೋಡಬೇಕು ಯಾವ ವಿಷಯಗಳಲ್ಲಿ
ಹುಷಾರಾಗಿರಬೇಕು ಅಥವಾ ಮಾತಿಗೆ ಯಾವ ರೀತಿ ಬೆಲೆ ಇರುತ್ತೆ ಅನ್ನುವಂತಹ ವಿಷಯಗಳನ್ನು ನೋಡುವುದಾದರೆ, ಈ ಹೊಸ ವರ್ಷದಲ್ಲಿ 2026ರಲ್ಲಿ ಸ್ತ್ರೀಯರಿಗೆ ಮತ್ತು ಪುರುಷರಿಗೆ ಈ ಧನ ಸ್ಥಾನ ಎರಡನೇ ಧನಾಧಿಪತಿ ಅಂತ ಹೇಳ್ತೇವೆ, ಕುಟುಂಬಾಧಿಪತಿ, ಎರಡನೆಯ ಸ್ಥಾನಕ್ಕೆ ಅಧಿಪತಿಯಾಗಿರುವಂತಹ ಗುರು ಸಪ್ತಮ ಸ್ಥಾನದಲ್ಲಿ ಇರ್ತಾರೆ. ಸೊ ಆದ್ದರಿಂದ ಈ ದ್ವಿತೀಯಾಧಿಪತಿ ಲಗ್ನಾಧಿಪತಿಯಾಗಿರುವಂತಹ ಶನಿ ಪರಮಾತ್ಮ ತೃತೀಯ ಸ್ಥಾನದಲ್ಲಿ, ಅಂದರೆ ಈಗ ಸಾಡೆ ಸಾತಿ ಬಗೆಹರಿದ ನಂತರ 3ನೇ ಮನೆಗೆ ಬಂದಿರೋದ್ರಿಂದ, ಬಲವಾಗಿ ಇರೋದರಿಂದ ಮುಖ್ಯವಾಗಿ ಈ ವರ್ಷ ಸಪ್ತಮ ಸ್ಥಾನದಲ್ಲಿ ಗುರು ಮಹಾಶಯರು ಯಾವಾಗಲೂ ಕೂಡ ಗುರು ಮಹಾಶಯ ದೇವಗುರು ಬೃಹಸ್ಪತಿ ಸಕಲ ಶುಭಗಳನ್ನು ನೀಡ್ತಾ ಇರ್ತಾರೆ, ಸಕಲ ಯಶಸ್ಸನ್ನು ನೀಡ್ತಾ ಇರ್ತಾರೆ. ವಿವಾಹಕ್ಕೆ, ಸಂಪತ್ತಿಗೆ, ಜ್ಞಾನಕ್ಕೆ, ವಿದ್ವತ್ತಿಗೆ ಎಲ್ಲದಕ್ಕೂ ಕಾರಣವಾಗಿರುವಂತಹ ಗುರು ಮಹಾಶಯ ಸಾಧಾರಣವಾಗಿ ದ್ವಿತೀಯ, ಪಂಚಮ, ಸಪ್ತಮ, ಭಾಗ್ಯ, ಏಕಾದಶ ಸ್ಥಾನಗಳಲ್ಲಿ ಅದ್ಭುತವಾಗಿ ಫಲಗಳನ್ನು ನೀಡ್ತಾ ಇರ್ತಾರೆ. ಇನ್ನು ಧೈರ್ಯ, ಪರಾಕ್ರಮ ಸ್ಥಾನದಲ್ಲಿ ಯಾವುದೇ ರಾಷ್ಟ್ರಾಧಿಪತಿ ಆಗಿರುವಂತಹ ಶನಿ ಪರಮಾತ್ಮ 3ನೇ ಸ್ಥಾನದಲ್ಲಿ ಬಲವಾಗಿ ದಿಗ್ಬಲರಾಗಿ ನಮಗೆ ಈ ವರ್ಷ ಅದ್ಭುತವಾಗಿ ಯೋಗಕಾರಕರಾಗಿರುತ್ತಾರೆ. ಅಂದರೆ ಯಾವ ಕೆಲಸ ಮಾಡಿದ್ರೂ ಕೂಡ, ಯಾವ ಪ್ರಯತ್ನ ಮಾಡಿದ್ರೂ ಕೂಡ ಈ ನೆಗೆಟಿವ್ ಥಿಂಕಿಂಗ್ ಅನ್ನೋದಾಗಿರ್ಬೋದು ಅಥವಾ ಹಿಂಜರಿಕೆ ಅನ್ನೋದಾಗಿರ್ಬೋದು ಇರೋಲ್ಲ. ತುಂಬ ಧೈರ್ಯದಿಂದ, ತುಂಬ ಆತ್ಮವಿಶ್ವಾಸದಿಂದ ಈ ಸಂದರ್ಭದಲ್ಲಿ ನಿಮ್ಮ ಪ್ರಯತ್ನಗಳನ್ನು ಎಕ್ಸಲೆಂಟಾಗಿ ಸಕ್ಸಸ್ ಆಗುತ್ತೆ. ಹಠ, ಛಲ, ಯಾವುದೇ ಸಂಕಷ್ಟ ಬಂದರೂ, ಯಾವುದೇ ಆತಂಕಗಳು ಬಂದ್ರೂ ಕೂಡ ಈ ಕಾರ್ಯವನ್ನು ನಾವು ಕಂಪ್ಲೀಟ್ ಮಾಡಲೇಬೇಕು ಅನ್ನುವಂತಹ ನಿಮ್ಮಲ್ಲಿರುವಂತಹ ಛಲ, ನಿಮ್ಮಲ್ಲಿರುವಂತಹ ಡೆಡಿಕೇಶನ್ ಏನಾಗುತ್ತೆ ಅಂದರೆ ಕೈ ಹಿಡಿರುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತ ರೀತಿಯಲ್ಲಿ ಸಕ್ಸಸ್ ಆಗೋದಕ್ಕೆ ಅನುಕೂಲವಾಗಿರುತ್ತೆ. ಎಂತಹ ವ್ಯಕ್ತಿಗಳಾಗಿರಬಹುದು, ಇಂದಿನ ದಿನಗಳು ಬೇರೆ, ಬಟ್ ಈಗ ಈ ವರ್ಷದಲ್ಲಿ ನಿಮ್ಮಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಅಂದರೆ ದೊಡ್ಡ ವ್ಯಕ್ತಿಗಳಾಗಿರ್ಬೋದು ಅಥವಾ ಶತ್ರುಗಳಾಗಿರ್ಬೋದು ಅಥವಾ ನಿಮ್ಮ ಮಾತಿಗೆ ಬೆಲೆ ಕೊಡದೇ ಇರುವಂತಹ ವ್ಯಕ್ತಿಗಳಾಗಿರ್ಬೋದು, ನಿಮ್ಮ ಮಾತು ಕೇಳದೇ ಇರೋರಂತಾಗಿರ್ಬೋದು, ನಿಮ್ಮ ಮಾತಿನಿಂದ ಅವರನ್ನು ನಿಮ್ಮ ಕಡೆಗೆ ತಿರುಗಿಸ್ಕೊಳ್ತೀರಾ. ನಿಮ್ಮ ಮಾತನ್ನು ಕೇಳುವ ರೀತಿಯಲ್ಲಿ ಅವರಲ್ಲಿ ಕನ್ವಿನ್ಸ್ ಮಾಡೋದಾಗಿರ್ಬೋದು, ಅವರನ್ನು ನಿಮ್ಮ ಕಡೆಗೆ ಅಥವಾ ಅವರು ನಿಮ್ಮ ಮಾತು ಕೇಳುವ ರೀತಿಯಲ್ಲಿ ಮುಖ್ಯವಾಗಿ ಕೆಲವೊಂದು ವಿಷಯಗಳು ಅಂದರೆ ಅಂತಹ ಕಠಿಣವಾದ ವ್ಯಕ್ತಿಗಳನ್ನು ಕೂಡ ನಿಮಗೆ ಅನುಕೂಲವಾಗಿ ನಿಮಗೆ ಸಹಕಾರ ಮಾಡುವ ರೀತಿಯಲ್ಲಿ ಅವರನ್ನು ಬದಲಾವಣೆ ಮಾಡಿಸ್ಕೊಳ್ಳುವಂತಹ ಒಂದು ಈ ಧೈರ್ಯ, ಛಲ, ಮಾತಿನಲ್ಲಿರುವಂತಹ ಗತ್ತು ಈ ವರ್ಷದಲ್ಲಿ ಇರುತ್ತೆ. ಇನ್ನು ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ ಈ ಹೊಸ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ಇನ್ ಕೇಸ್ ನಿಮ್ಮ ಆದಾಯ ಓನ್ಲಿ ಒನ್ ಸೋರ್ಸ್ ಉದ್ಯೋಗ ಅಂದ್ಕೊಳ್ಳಿ, ಅಥವಾ ಅದೇ ರೀತಿ ಉದ್ಯೋಗದ ಮುಖಾಂತರ ಅಥವಾ ನೀವು ಮಾಡುವಂತಹ ಬೇರೆ ಇತರ ವಿಷಯಗಳ ಮುಖಾಂತರ ಆಗಿರ್ಬೋದು, ಕೃಷಿ ಅಂತ ಆಗಿರ್ಬೋದು, ವಿವಿಧ ಮಾರ್ಗಗಳ ಮುಖಾಂತರ ಹಣಕಾಸಿನ ಸೌಲಭ್ಯವನ್ನು ಪಡೆಯೋದಕ್ಕೆ ಈ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ಇನ್ನು ಇದಕ್ಕೆ ಮುಂಚೆ ನೋಡಿದಿರುವಂತಹ ಕಷ್ಟ ನಷ್ಟಗಳು, ಏರುಪೇರುಗಳು, ಹಣಕಾಸಿನ ವಿಷಯಗಳಲ್ಲಿ, ಕುಟುಂಬ ಜೀವನದಲ್ಲಿ ಇರುವಂತಹ ವಿಷಯಗಳು ಯಾವುದೇ ಈ ಏರುಪೇರುಗಳಿಲ್ಲದೆ ಒಂದು ಸ್ಟೆಬಿಲಿಟಿ ಇರುವಂತಹ ಜೀವನ, ಒಂದು ಸ್ಥಿರತ್ವವಾಗಿರುವಂತಹ ಜೀವನ ಕಂಡುಕೊಳ್ಳಲು ಈ ಸಂದರ್ಭದಲ್ಲಿ ಈ ವರ್ಷದಲ್ಲಿ ತಮಗೆ ಅನುಕೂಲವಾಗಿರುತ್ತೆ. ಇನ್ನು ಮುಖ್ಯವಾಗಿ ನಿಮ್ಮ ಮಾತಿಗೆ ಒಂದು ಬೆಲೆ, ಸಮಾಜದಲ್ಲಿ ನಿಮ್ಮ ಮಾತಿಗೆ ಸಿಗಬೇಕಾಗಿರುವಂತಹ ಗೌರವ ಈ ಸಂದರ್ಭದಲ್ಲಿ ಅನುಕೂಲವಾಗಿರುತ್ತೆ. ಅದೇ ರೀತಿ ನಿಮ್ಮ ಸಂಗಾತಿ ಅಂದ್ಕೊಳ್ಳಿ, ನಿಮ್ಮ ಮಾತು ಅಂದರೆ ಈಗ ಯಾವ ರೀತಿ ಇತ್ತು ಇಂದಿನ ದಿನಗಳಲ್ಲಿ, ನೀವೊಂದು ರೀತಿ ಹೇಳಿದ್ರೆ ನಿಮ್ಮ ಸಂಗಾತಿ ಮತ್ತೊಂದು ವಿಷಯ ಹೇಳೋದು, ನೀವು ಹೇಳಿರೋ ವಿಷಯಕ್ಕೆ ತದ್ವಿರುದ್ಧವಾಗಿ ನಿಮ್ಮ ಮನೆಯಲ್ಲಿರುವಂತಹ ಮಹಿಳೆಯರು ಅಥವಾ ನಿಮ್ಮ ಮನೆಯಲ್ಲಿರುವಂತಹ ಕುಟುಂಬ ಸದಸ್ಯರಾಗಿರುವಂತಹ ಸ್ತ್ರೀಯರು ಇರ್ತಾಯಿದ್ರು. ಬಟ್ ಈ ಸಂದರ್ಭದಲ್ಲಿ ನಿಮ್ಮ ಮಾತು ಮತ್ತು ಅವರ ನಿರ್ಧಾರ ಏಕಾಭಿಪ್ರಾಯದಿಂದ ತಗೊಳ್ಳುವಂತಹ ಕೆಲವೊಂದು ನಿರ್ಧಾರಗಳು
ನಿಮ್ಮಲ್ಲಿರುವಂತಹ ಒಂದು ಯುನಿಟಿನೆಸ್ನ, ನಿಮ್ಮಲ್ಲಿರುವಂತಹ ಐಕ್ಯತೆಯನ್ನು ತೋರಿಸುತ್ತಾ ಬೇರೆ ಶತ್ರುಗಳ ಮೇಲೆ ಜಯ ಸಾಧಿಸೋಕ್ಕೆ ಅನುಕೂಲವಾಗಿರುತ್ತೆ. ನಿಮ್ಮಲ್ಲಿರುವಂತಹ ಆ ನಂಬಿಕೆ, ಆ ವಿಶ್ವಾಸ ಏನಿರುತ್ತೋ, ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ ಏನಿರುತ್ತೋ ನಿಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ. ಯಾವ ವಿಷಯಗಳಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಬಂದ್ರೂ, ಹಣಕಾಸಿನ ವಿಷಯಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬಂದ್ರೂ, ಈ ನಿಮ್ಮಲ್ಲಿರುವಂತಹ ಆತ್ಮವಿಶ್ವಾಸ, ನಾನು ಎದುರಿಸ್ತೇನೆ, ನಾನು ಅದರಲ್ಲಿಂದ ಹೊರಗಡೆ ಬರ್ತೇನೆ ಅನ್ನುವಂತಹ ಆ ಧೈರ್ಯ ನಿಮ್ಮನ್ನು ಸದಾ ಕಾಪಾಡ್ತಾ ಇರುತ್ತೆ. ಆದ್ದರಿಂದ ಯಾವ ವಿಷಯಕ್ಕೂ ಆತ್ಮವಿಶ್ವಾಸವನ್ನು ಕಳ್ಕೊಳ್ಳೋದಕ್ಕೆ ಹೋಗಬಾರದು. ಇನ್ನು ಈ ವರ್ಷದಲ್ಲಿ ತುಂಬ ದಿನಗಳಿಂದ ಅಂದ್ಕೊಳ್ತಾ ಇರುವಂತಹ ಕೆಲವೊಂದು ಪುಣ್ಯಕ್ಷೇತ್ರಗಳ ಸಂದರ್ಶನ ಮಾಡುವುದಾಗಿರ್ಬೋದು, ದಿವ್ಯಕ್ಷೇತ್ರಗಳ ಸಂದರ್ಶನ ಮಾಡುವುದಾಗಿರ್ಬೋದು, ಪುಣ್ಯ ನದಿಗಳಲ್ಲಿ ಸ್ನಾನವನ್ನು ಆಚರಿಸುವುದಾಗಿರ್ಬೋದು, ಪುಣ್ಯ ಕಾರ್ಯಗಳನ್ನು ಮಾಡುವುದು, ಮನೆಯಲ್ಲಿ ಗೃಹದಲ್ಲಿ ಹೋಮ ಇತ್ಯಾದಿ ಹವನಾದಿಗಳನ್ನು ಮಾಡುವುದು, ವ್ರತಗಳನ್ನು ಮಾಡುವುದು ಇತ್ಯಾದಿ ಆಧ್ಯಾತ್ಮಿಕ ವಿಷಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಂಡು ಆ ಭಗವಂತನ ಆ ದೇವರ ಆಶೀರ್ವಾದಕ್ಕೆ ಮತ್ತು ಆಶೀರ್ವಾದ ಬಲದಿಂದ ಕೆಲವೊಂದು ಅಸಾಧ್ಯವಾಗಿರುವಂತಹ ವಿಷಯಗಳನ್ನು ಸುಸಾಧ್ಯ ಮಾಡಿಕೊಳ್ಳಲು ನಿಮಗೆ ಅನುಕೂಲವಾಗಿರುತ್ತೆ. ಇನ್ನು ಈಗ ಈ ವರ್ಷದಲ್ಲಿ ಒಟ್ಟಾಗಿ ನೋಡುವುದಾದರೆ ಖರ್ಚು, ಆದಾಯಕ್ಕೆ ತಕ್ಕಂತೆ ಖರ್ಚಿರುತ್ತೆ. ಕೆಲವೊಮ್ಮೆ ಆದಾಯಕ್ಕೆ ಮೀರಿ ಖರ್ಚುಗಳು ಮಾಡುವಂತಹ ಕೆಲವೊಂದು ವಿಷಯಗಳು ಬರಬಹುದು. ಅದು ಅತ್ಯವಶ್ಯಕವಾಗಿ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಬೋದು, ವಿವಾಹಾದಿ ಶುಭ ಕಾರ್ಯಗಳಿಗಾಗಿರಬಹುದು ಇತ್ಯಾದಿ ವಿಷಯಗಳಿಗೆ ಮಾಡುವಂತಹ ಖರ್ಚು ಬರುವಂತಹ ಆದಾಯಕ್ಕಿಂತ ಮೀರಿ ಇರುತ್ತೆ. ನಿಮ್ಮ ಹೆಸರು, ನೀವು ಮಾಡಿರುವಂತಹ ನೇಮು ಫೇಮು ಎಲ್ಲ ಕಡೆ, ಈ ನಿಮ್ಮ ಸಮುದಾಯದಲ್ಲಾಗಿರ್ಬೋದು, ಸಮೂಹದಲ್ಲಾಗಿರ್ಬೋದು, ಬಂಧು ವರ್ಗದಲ್ಲಾಗಿರ್ಬೋದು, ಆಪ್ತರಲ್ಲಾಗಿರ್ಬೋದು, ನಿಮಗಿರುವಂತಹ ನೇಮು ಫೇಮು ಹೆಸರು ಒಳ್ಳೆಯ ಸ್ಥಾನಮಾನವನ್ನು ತಂದುಕೊಡುತ್ತೆ. ಇನ್ನು ಈ ಕೆಲವೊಂದು ಸಾಮಾಜಿಕ ಚಟುವಟಿಕೆಗಳಲ್ಲಿ, ಸಾಮಾಜಿಕ ಸೇವೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳೋದ್ರಿಂದ ನಿಮ್ಮ ಮೇಲಧಿಕಾರಿಗಳಾಗಿರ್ಬೋದು, ನಿಮ್ಮ ನೆರೆಹೊರೆಯರಾಗಿರ್ಬೋದು, ಆಪ್ತರಾಗಿರ್ಬೋದು, ನಿಮ್ಮಲ್ಲಿರುವಂತಹ ಆ ಸೋಷಿಯಲ್ ಅವೇರ್ನೆಸ್, ಸೋಷಿಯಲ್ ಕಾಸ್ಗೆ ಅಪ್ರಿಷಿಯೇಷನ್ ಸಿಗೋದಾಗಿರ್ಬೋದು, ಪ್ರಶಂಸೆಗಳು ಪಡೆಯೋದಾಗಿರ್ಬೋದು ಅನ್ನೋದು ಅನುಕೂಲವಾಗಿರುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಟೈಮ್ಗೆ ಊಟ ಮಾಡುವಂತಹ ವಿಷಯಗಳಾಗಿರ್ಬೋದು, ಆಹಾರ ಸೇವನೆಯನ್ನು ಮಾಡುವಂತಹ ಸಂದರ್ಭಗಳಾಗಿರ್ಬೋದು, ವಿಂದು ಮುಖ್ಯವಾಗಿ ಒಳ್ಳೆಯ ಮೃಷ್ಟಾನ್ನ ಭೋಜನವನ್ನು ಸೇವನೆ ಮಾಡುವಂತಹ ಸಂದರ್ಭಗಳು ಈ ವರ್ಷದಲ್ಲಿ ಗೋಚಾರವಾಗ್ತಾ ಇದೆ. ಯಾರ ಮೇಲೂ ಡಿಪೆಂಡ್ ಆಗದೆ, ಯಾರ ಮೇಲೂ ಮಕರ ರಾಶಿಯವರು ಈ ವರ್ಷದಲ್ಲಿ ತಮ್ಮ ಸ್ವಂತ ಪ್ರಯತ್ನದಿಂದ ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಕೆಲವೊಂದು ವಿಷಯಗಳನ್ನು ಅಂದರೆ ಪರಿಪೂರ್ಣ ಮಾಡಿಕೊಳ್ಳಲು ಯಾರ ಸಹಾಯವನ್ನು ಅಚಿಸದೆ ಸ್ವಯಂ ಪ್ರಯತ್ನದಿಂದ ಕಂಪ್ಲೀಟ್ ಮಾಡಿಕೊಳ್ಳೋದಕ್ಕೆ ಈ ವರ್ಷ ತುಂಬ ಅನುಕೂಲವಾಗಿರುತ್ತೆ. ಅದೇ ರೀತಿ ದೈವಾರಾಧನೆ, ನೀವೆಷ್ಟು ಮಂತ್ರೋಪಾಸನೆ ಮಾಡ್ತಿರ್ತೀರೋ, ದೈವೋಪಾಸನೆ ಮಾಡ್ತಿರ್ತೀರೋ, ಆ ಪರಮೇಶ್ವರನ ದೇವರ ಆಶೀರ್ವಾದ ಅನ್ನೋದು ನಿಮಗೆ ಈ ವರ್ಷದಲ್ಲಿ ಅಷ್ಟು ಅದ್ಭುತವಾಗಿ ನಿಮಗೆ ಇರುತ್ತೆ. ಈಗ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಸಮಸ್ಯೆ ಬಂದಾಗ ಮಾತ್ರ, ಕಷ್ಟ ಬಂದಾಗ ಮಾತ್ರ ಮಹಾದೇವ ಪರಮಾತ್ಮ ಅಂತ ಹೇಳ್ತಿರ್ತಾರೆ. ಆದರೆ ಜೀವನದಲ್ಲಿ ಕೆಲವೊಂದು ಆತಂಕಗಳನ್ನು, ಬರುವಂತಹ ಸಂಕಷ್ಟಗಳನ್ನು ಎದುರಿಸುವುದಕ್ಕೆ ಪ್ರತಿನಿತ್ಯವೂ ನೀವು ಮಾಡುವಂತಹ ದೈವಾರಾಧನೆ ಶ್ರೀರಾಮ ರಕ್ಷೆ ರೂಪದಲ್ಲಿ ನಿಮ್ಮನ್ನು ಕಾಯುತ್ತಾ ಈ ವರ್ಷದಲ್ಲಿ ಅನೇಕ ವಿಷಯಗಳಲ್ಲಿ ಯಶಸ್ಸನ್ನು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ನಿಮ್ಮಲ್ಲಿರುವಂತಹ ಈ ಆಧ್ಯಾತ್ಮಿಕ ಭಾವನೆಗಳಾಗಿರ್ಬೋದು, ನಿಮ್ಮಲ್ಲಿರುವಂತಹ ಈ ದೈವ ಚಿಂತನೆ ಆಗಿರ್ಬೋದು, ನಿಮಗೆ ಸಾಕಷ್ಟು ಮಾನಸಿಕ ಸಂತೋಷವನ್ನು ನೀಡೋದಕ್ಕೆ, ಮಾನಸಿಕ ಉತ್ಸಾಹ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಧೈರ್ಯವನ್ನು ನೀಡೋದಕ್ಕೆ ಈ ವರ್ಷದಲ್ಲಿ ಅನುಕೂಲವಾಗಿರುತ್ತೆ. ಮತ್ತೊಂದು ಶುಭ ಸುದ್ದಿ ಏನಪ್ಪ ಅಂದರೆ, ಬಹಳ ದೊಡ್ಡ ಮಟ್ಟದಲ್ಲಿ ಸ್ಥಿರಾಸ್ತಿಗಳನ್ನು ಮಾಡಿಕೊಳ್ಳೋದಕ್ಕೆ, ಅದು ಭೂಮಿ ಆಗಿರ್ಬೋದು, ಕೃಷಿ ಮಾಡುವಂತಹ ಜಮೀನಾಗಿರ್ಬೋದು, ಗೃಹ ನಿರ್ಮಾಣ ಆಗಿರ್ಬೋದು ಇತ್ಯಾದಿ ಸ್ಥಿರಾಸ್ತಿಗಳ ಬೆಳವಣಿಗೆ ಅನ್ನೋದು ಮಕರ ರಾಶಿಯವರಿಗೆ ಈ ವರ್ಷದಲ್ಲಿ ಅದ್ಭುತವಾಗಿ ಗೋಚಾರವಾಗ್ತಾ ಇದೆ ಅಂತ ಹೇಳಬಹುದು. ಇನ್ನು ಮನೆಯಲ್ಲಿ ಏನಾದರೂ ಈ ಆಲ್ಟ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಮನೆ ಮೇಲೆ ಮತ್ತೊಂದು ಗೃಹ ನಿರ್ಮಾಣ, ಹಳೆ ಮನೆಯನ್ನು ಸ್ವಲ್ಪ ಆಲ್ಟ್ರೇಷನ್ ಮಾಡಿ ಸ್ವಲ್ಪ ಮಾಡರ್ನಾಗಿ ಮಾಡಬೇಕು ಅಂದ್ಕೊಂಡು ಇತ್ಯಾದಿ ಮನೆಯಲ್ಲಿ ಬೇಕಾಗಿರುವಂತಹ ಕೆಲವೊಂದು ಬದಲಾವಣೆಗಳು ಮಾಡ್ಕೊಳ್ಳೋದಕ್ಕೆ, ಮತ್ತು ಸ್ಥಳ ಬದಲಾವಣೆ ಅನ್ನೋದು ಗೋಚಾರವಾಗ್ತಾ ಇದೆ ಈ ವರ್ಷದಲ್ಲಿ. ನೀವಿರುವಂತಹ ನಗರದಿಂದ ಮತ್ತೊಂದು ನಗರಕ್ಕೆ ಅಥವಾ ಊರಿಂದ ಮತ್ತೊಂದು ಊರಿಗೆ
ಈ ವರ್ಷದಲ್ಲಿ ವಿದೇಶಿ ಪ್ರಯತ್ನಗಳು ಮಾಡುವಂತಹ ವ್ಯಕ್ತಿಗಳಿಗೆ ಕೂಡ ಅದ್ಭುತ ರೀತಿಯಲ್ಲಿ ಈ ಸ್ಥಳಾಂತರ ಸ್ಥಾನಚಲನ ಅನ್ನೋದು ಆಗ್ತಾ ಇರುತ್ತೆ. ಇನ್ನು ಅದರ ಜೊತೆಗೆ ಕೆಲವೊಂದು ವಿಷಯಗಳಲ್ಲಿ ಮುಖ್ಯವಾದ ವಸ್ತುಗಳು, ಈ ಕಳ್ಳತನದ ಭಯ ಅನ್ನೋದು ಈ ವರ್ಷದಲ್ಲಿ ಮಕರ ರಾಶಿಯವರಿಗೆ ಗೋಚಾರವಾಗ್ತಾ ಇದೆ. ಮುಖ್ಯವಾದ ವಸ್ತುಗಳ ಮುಖಾಂತರ ಪ್ರಯಾಣ ಮಾಡುವಂಥ ಸಂದರ್ಭಗಳಲ್ಲಿ ಸ್ತ್ರೀಯರು ಬೆಲೆ ಬಾಳುವಂತಹ ಆಭರಣಗಳನ್ನು, ಒಡವೆಗಳನ್ನು ಧರಿಸಿ ಬಹಿರಂಗ ಪ್ರದೇಶಗಳಲ್ಲಿ, ಪಬ್ಲಿಕ್ ಪ್ಲೇಸಸಲ್ಲಿ ನೀವು ಹೋಗುವಂತಹ ಸಂದರ್ಭಗಳಲ್ಲಿ ಬಹಳ ನೀವು ಜಾಗರೂಕತೆಯಿಂದ ನಿಮ್ಮ ವಸ್ತುಗಳನ್ನು ಕಾಪಾಡ್ಕೋಬೇಕಾಗಿರುತ್ತೆ. ಅಗತ್ಯ ಇದ್ದರೆ ಮಾತ್ರ ನಿಮ್ಮ ವೈಯಕ್ತಿಕ ವಾಹನಗಳಲ್ಲಿ ಪ್ರಯಾಣ ಮಾಡಿ ಬೆಲೆ ಬಾಳುವಂತಹ ಆಭರಣಗಳನ್ನು ಧರಿಸಿ ಪಬ್ಲಿಕ್ ಟ್ರಾನ್ಸ್ಪೋರ್ಟಲ್ಲಾಗಿರ್ಬೋದು ಅಥವಾ ಹೊರಗಡೆ ಜನ ಸಮರ್ಥ ಇರುವಂತಹ ಜಾಗಗಳು ಹೋಗುವಂಥ ಸಂದರ್ಭಗಳಲ್ಲಿ ಅಥವಾ ಈ ಮನೆ ಲಾಕ್ ಮಾಡಿಕೊಂಡು ಹೊರಗಡೆ ಊರುಗಳಿಗೆ ಹೋಗುವಂಥ ಸಂದರ್ಭಗಳಲ್ಲಿ ನೀವು ಸಾಕಷ್ಟು ಮುಂಜಾಗ್ರತೆ ಕ್ರಮಗಳನ್ನು ತಗೊಳ್ಳೋದು, ಬೆಲೆ ಬಾಳುವಂತಹ ವಸ್ತುಗಳನ್ನು ಮನೆಯಲ್ಲಿಕ್ಕಿನ್ನ ಸ್ವಲ್ಪ ಈ ಬ್ಯಾಂಕ್ ಲಾಕರ್ಸ್ ಇತ್ಯಾದಿ ವಿಷಯಗಳ ಮುಖಾಂತರ ಯೂಸ್ ಮಾಡೋದ್ರಿಂದ ಈ ಸಮಸ್ಯೆಗಳಿಂದ ಹೊರಗಡೆ ಬರಬಹುದು. ಪ್ರಯಾಣಗಳಲ್ಲಿ ನೋಡಿ, ಈ ಒಂದೇ ಸೆಕೆಂಡಲ್ಲಿ 1 ನಿಮಿಷದಲ್ಲಿ ನಿಮ್ಮ ಈ ಎಷ್ಟೋ ಜನ ಬೆಳೆ ಬಾಳುವಂತಹ ಮೊಬೈಲ್ಸ್ನ ಹೊಡೆಯುವಂತಹವರು, ಈಗ ಪರ್ಸ್ಗಳಿಲ್ಲ, ಎಲ್ಲಿದ್ದಾವೆ ಪರ್ಸ್ಗಳು, ಎಲ್ಲ ಆನ್ಲೈನ್ ಟ್ರಾನ್ಸಾಕ್ಷನ್ಸ್, ಫೋನ್ಸ್ನ ಹೊಡಿತಾ ಇದ್ದಾರೆ, ಲ್ಯಾಪ್ಟಾಪ್ಸ್ನ ಹೊಡಿತಾ ಇದ್ದಾರೆ. ಸೊ ಆ ಕಾರಣದಿಂದ ಪ್ರಯಾಣಗಳು ಮಾಡುವಾಗ ಕಳ್ಳರಿಂದ ಹುಷಾರಾಗಿರಬೇಕಾಗಿರುತ್ತೆ. ಇನ್ನು ಸಹೋದರರ ಮುಖಾಂತರ ಕೆಲವೊಂದು ವಿಷಯಗಳಲ್ಲಿ, ಅದು ಆಸ್ತಿ ಹಂಚಿಕೆ ಆಗಿರ್ಬೋದು, ಕೆಲವೊಂದು ಈಗೋ ಪ್ರಾಬ್ಲಮ್ಸ್ ಆಗಿರ್ಬೋದು, ಅವರು ನಿಮಗೆ ಕಷ್ಟ ನಷ್ಟಗಳನ್ನು ಮೂಡಿಸುವಂತಹ ಸಂದರ್ಭಗಳು ಬರಬಹುದು. ಆದ್ದರಿಂದ ನೀವು ಸಾಧ್ಯವಾದಷ್ಟು ಅವರಿಗೆ ಹೋಗುವಂತಹ ದಾರಿಯ ಬಗ್ಗೆ ಒಳ್ಳೆಯದು ಕೆಟ್ಟದ್ದು ಯಾವುದು ಅನ್ನೋದು ಸ್ವಲ್ಪ ಹೇಳುವುದಕ್ಕೆ ಪ್ರಯತ್ನ ಮಾಡಿ. ಇನ್ನು ಮುಖ್ಯವಾಗಿ ಇನ್ ಕೇಸ್ ಏನಾದರೂ ಈ ಭೂಮಿಗೆ ಸಂಬಂಧಪಟ್ಟಿರುವಂತಹ ವ್ಯವಹಾರಗಳಲ್ಲಿ, ಬೇರೆಯವರ ವೈಯಕ್ತಿಕ ವಿಷಯಗಳಲ್ಲಿ ನೀವೇನಾದರೂ ಇನ್ವಾಲ್ವ್ ಆಗೋದು, ಅವರಿಗೆ ಸಜೆಷನ್ಸ್ ಕೊಡುವುದರಿಂದ ಮುಖ್ಯವಾಗಿ ಕೆಲವೊಂದು ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವ್ಯವಹಾರಗಳಲ್ಲಿ ನೀವು ಮಾತನಾಡುವಂಥ ಸಂದರ್ಭಗಳಲ್ಲಿ ಸ್ವಲ್ಪ ತಾಳ್ಮೆ, ಅಥವಾ ಅವರು ಸಮಸ್ಯೆ ಏನಾದರೂ ನಿಮ್ಮ ಅಭಿಪ್ರಾಯವನ್ನು ಹೇಳಿದರೆ ಮಾತ್ರ ಅದು ಅಭಿಪ್ರಾಯವನ್ನು ಹೇಳೋಕ್ಕೋಗಿ ಅದು ಬಿಟ್ಟು ಬೇರೆಯವರ ವೈಯಕ್ತಿಕ ವಿಷಯಗಳಲ್ಲಾಗಿರ್ಬೋದು, ಭೂ ಸಂಬಂಧಿತ ವ್ಯವಹಾರಗಳಲ್ಲಿ ಇನ್ವಾಲ್ವ್ ಆಗೋಳಕ್ಕೆ ಹೋಗಬೇಡಿ. ಇನ್ನು ಉದ್ಯೋಗಸ್ಥರಿಗೆ ಯಾವ ರೀತಿ ಇರುತ್ತೆ ಈ ವರ್ಷದಲ್ಲಿ ಅಂದರೆ ಅದ್ಭುತವಾಗಿರುತ್ತೆ. ಇಲ್ಲಿ ಕರ್ಮಕಾರಕ ಅಂತ ಹೇಳ್ತಾ ಇರ್ತೇವೆ. ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀವೋ, ಎಷ್ಟು ಕಷ್ಟಪಡ್ತೀವೋ ಅದಕ್ಕೆ ತಕ್ಕ ಫಲಗಳನ್ನು ಶನಿ ಪರಮಾತ್ಮ ರಾಶಿಯಾಧಿಪತಿ ತೃತೀಯ ಸ್ಥಾನದಲ್ಲಿ ಯೋಗಕಾರಕನಿದ್ದಾರೆ. ಸೊ ಅದ್ಭುತವಾಗಿರುತ್ತೆ ವೃತ್ತಿ ಉದ್ಯೋಗಗಳು ಮಾಡುವಂತಹ ವ್ಯಕ್ತಿಗಳಿಗೆ. ನಿಮ್ಮ ಪ್ರತಿಭೆಗೆ, ಕಷ್ಟಕ್ಕೆ, ಶ್ರಮಕ್ಕೆ ತಕ್ಕ ಫಲವನ್ನು, ಗುರುತಿಸುವಿಕೆಯನ್ನು ಪಡೆಯೋದಕ್ಕೆ, ಅಪ್ರಿಷಿಯೇಷನ್ಸ್ ಪಡೆಯೋದಕ್ಕೆ, ರಿವಾರ್ಡ್ಸ್ ಪಡೆಯೋದಕ್ಕೆ ಮತ್ತು ದೂರ ಪ್ರಾಂತಗಳಿಗೆ ಈ ಪ್ರಮೋಷನ್ ಜೊತೆಗೆ ವರ್ಗಾವಣೆ ಆಗುವುದಕ್ಕೆ ಅನುಕೂಲವಾಗಿರುತ್ತೆ. ಅಥವಾ ನೀವು ಅಂದ್ಕೊಂಡಿರುವಂಥ ಪ್ಲೇಸ್ಗೆ ಏನಾದರೂ ಟ್ರಾನ್ಸ್ಫರ್ ಪ್ರಯತ್ನ ಮಾಡ್ತಾ ಇದ್ದರೆ ವರ್ಗಾವಣೆ ಆಗೋದಕ್ಕೂ ಅನುಕೂಲತೆ ಇರುತ್ತೆ. ಇನ್ನು ಜೂನ್ಲಿಂದ ತಗೊಂಡ್ರೆ ಅಂದರೆ ಸೆಕೆಂಡ್ ಹಾಫ್, ಈ ವರ್ಷದ 2ನೇ ಹಂತದಲ್ಲಿ ನಾವು ನೋಡೋದಾದರೆ ಈ ಮುಖ್ಯವಾಗಿ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು, ಸೆಂಟ್ರಲ್ ಗೌರ್ಮೆಂಟಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಆ ಡಿಪಾರ್ಟ್ಮೆಂಟ್ಸಲ್ಲಿ ವರ್ಕ್ ಮಾಡುವಂತಹ ವ್ಯಕ್ತಿಗಳಿಗೆ ಇವರಿಗೆ ಪದೋನ್ನತಿ, ಪ್ರಮೋಷನ್ನಿಂದ ಕೂಡಿರುವಂತಹ ವರ್ಗಾವಣೆಗಳಾಗಿರ್ಬೋದು, ಒಳ್ಳೆಯ ಹುದ್ದೆಗಳಾಗಿರ್ಬೋದು, ಅಧಿಕಾರಗಳು ಪಡೆಯೋದಕ್ಕೆ ಮಕರ ರಾಶಿಯವರಿಗೆ ಅನುಕೂಲವಾಗಿರುತ್ತೆ. ಇನ್ನು ಪ್ರೈವೇಟ್ ಸೆಕ್ಟರಲ್ಲಿ ಕಾರ್ಪೊರೇಟ್ IT, ಸಾಫ್ಟ್ವೇರ್ ಡಿಸೈನಿಂಗ್ ಇತ್ಯಾದಿ ವಿಷಯಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಕೂಡ ದ್ವಿತೀಯಾರ್ಥದಲ್ಲಿ ಒಳ್ಳೆಯ ಅಧಿಕದಲ್ಲಿ ಇನ್ಕ್ರಿಮೆಂಟ್ ಆಗಿರಬಹುದು, ಅಥವಾ ಉತ್ತಮ ಆದಾಯದ ಜೊತೆ ಮತ್ತೊಂದು ಜಾಬ್ ಸಿಗೋದಾಗಿರಬಹುದು, ಅಥವಾ ಮತ್ತೊಂದು ಉನ್ನತವಾಗಿರುವಂತಹ ಕಂಪನಿಯಲ್ಲಿ ಅಥವಾ ಸಂಸ್ಥೆಯಲ್ಲಿ ಉದ್ಯೋಗ ಸಿಗುವುದಕ್ಕೆ ಅನುಕೂಲವಾಗಿರುತ್ತೆ. ಮುಖ್ಯವಾಗಿ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ, ಹೊಸ ಉದ್ಯೋಗ ಇಲ್ಲದೆ ಪರದಾಡುವಂತಹ ವ್ಯಕ್ತಿಗಳಿಗೆ ಸೆಪ್ಟೆಂಬರ್ ತಿಂಗಳಿಂದ ಉತ್ತಮ ರೀತಿಯಲ್ಲಿ ಅನುಕೂಲತೆ ಅನ್ನೋದು. ಈ ಕೆಲವೊಂದು ವ್ಯಕ್ತಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮುಖಾಂತರ ಗೌರ್ಮೆಂಟ್ ಜಾಬ್ಗೋಸ್ಕರ ಪ್ರಯತ್ನ ಮಾಡ್ತಾ ಇರೋಂಥವ್ರಿಗೆ ಆಗಲಿ, ಅಥವಾ ಈ ಕಾಂಟ್ರಾಕ್ಟ್ ಔಟ್ಸೋರ್ಸಿಂಗ್ ಮುಖಾಂತರ ತಮ್ಮ ಉದ್ಯೋಗಗಳನ್ನು ಪರ್ಮನೆಂಟ್ ಮಾಡ್ಕೋಬೇಕು ಅನ್ನುವಂತಹ ಪ್ರಯತ್ನ ಮಾಡುವಂತಹ ವ್ಯಕ್ತಿಗಳಿಗಾದರೆ ಈ ಸೆಪ್ಟೆಂಬರ್ ಮೇಲೆ ಅದ್ಭುತ ರೀತಿಯಲ್ಲಿ ಯೋಗ ಕಾಲ ಆಗುತ್ತೆ. ಇನ್ನು ರಾಜಕೀಯ ಕ್ಷೇತ್ರದಲ್ಲಿ ಪ್ರಜಾ ಸೇವೆ ಮಾಡ್ತಾ ಇರುವಂತಹ ಗಣ್ಯರಿಗೆ, ಪ್ರಮುಖ ವ್ಯಕ್ತಿಗಳಿಗೆ ಈ ತೃತೀಯ ಸ್ಥಾನದಲ್ಲಿ ಬಂದಿರುವಂತಹ ಶನಿ ಪರಮಾತ್ಮ
ನಿಮಗೆ ನಿಮ್ಮ ಮಾತಿಗೆ, ನಿಮ್ಮ ಅಧಿಕಾರಕ್ಕೆ, ನೀವು ಹೇಳುವಂತಹ ವಿಷಯಗಳಿಗೆ ಎದುರೇ ಇರೋಲ್ಲ. ಅಷ್ಟು ಅದ್ಭುತವಾಗಿ ನಿಮಗೆ ಅಧಿಕಾರ ಬಲ ಅನ್ನೋದು ಇರುತ್ತೆ. ನಿಮ್ಮ ಮಾತು ಪ್ರತಿ ವಿಷಯದಲ್ಲಿ ಕೂಡ, ಪ್ರತಿಯೊಂದು ವ್ಯವಹಾರದಲ್ಲಿ ಕೂಡ ರಾಜಕೀಯ ಕ್ಷೇತ್ರದಲ್ಲಿರುವಂತಹ ಮಕರ ರಾಶಿ ವ್ಯಕ್ತಿಗಳದೇ ಮೇಲ್ಗೈ ಆಗಿರುತ್ತೆ. ಈ ಜನಗಳಲ್ಲಿ ಒಳ್ಳೆಯ ವಿಷಯಗಳು, ನೀವು ಮಾಡುವಂತಹ ಸೇವೆಗೆ, ನೀವು ಇರುವಂತಹ ಒಳ್ಳೆಯ ವ್ಯಕ್ತಿ ಅಂದರೆ ಒಂದು ರೀತಿ ಈ ಜನರ ಆದರಣೆ ಅನ್ನೋದು, ಜನರ ಬೆಂಬಲ ಅನ್ನೋದು ಅದ್ಭುತ ರೀತಿಯಲ್ಲಿ ಬರುತ್ತೆ. ನೀವು ಮಾಡುವಂತಹ ಒಳ್ಳೆಯ ಕೆಲಸಗಳಿಗೆ ಹೈಕಮಾಂಡಲ್ಲಿ ಅಥವಾ ನಿಮ್ಮ ಸ್ವಂತ ಪಕ್ಷದಲ್ಲಿ ಒಳ್ಳೆಯ ಹೆಸರನ್ನು, ಒಳ್ಳೆಯ ಕೀರ್ತಿಯನ್ನು, ಒಳ್ಳೆಯ ಗೌರವವನ್ನು ಪಡೆದು ನಿಮಗೆ ಈ ಸರ್ಕಾರದಿಂದ ಒಳ್ಳೆಯ ಹುದ್ದೆ ಬರೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಎಲೆಕ್ಷನ್ಸಲ್ಲಿ, ಅದಕ್ಕೆ ಮುನ್ಸಿಪಲ್ ಎಲೆಕ್ಷನ್ಸ್ ಆಗಿರ್ಬೋದು, ಈ ಏನಾದರೂ ನೀವು ಪಾರ್ಟಿಸಿಪೇಟ್ ಅಥವಾ ಕಾಂಪೀಟ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ಇನ್ನು ಸಿನಿ ಮೀಡಿಯಾ, ಟಿ ವಿ, ಸೀರಿಯಲ್, ಸೋಷಿಯಲ್ ಮೀಡಿಯಾ ಇತ್ಯಾದಿ ವಿಷಯಗಳಲ್ಲಿರುವಂತಹ ಕಲಾರಂಗದಲ್ಲಿ, ಕಲಾಕ್ಷೇತ್ರದಲ್ಲಿ ಆಯ್ಕೆ ಮಾಡುವಂತಹ ವ್ಯಕ್ತಿಗಳಿಗೆ ಅದ್ಭುತ ರೀತಿ. ಈಗ ಈ ಇಂದಿನ ದಿನಗಳಲ್ಲಿ 7.5 ವರ್ಷಗಳ ಈ ಕಾಲ ಎಷ್ಟು ಸಮಸ್ಯೆಗಳು ಬಿದ್ದಿದ್ದೀರೋ, ಎಷ್ಟು ಅವಮಾನಗಳು ಬಿದ್ದಿದ್ದೀರೋ, ಎಷ್ಟು ಸಂಕಷ್ಟಗಳು ನೋಡಿದ್ದೀರೋ. ಬಟ್ 2026 ಅನ್ನೋದು ನಿಮಗೆ ಒಂದು ರೀತಿ 26 ಅಂದ್ರೇ 6 ಅಂದ್ರೇ ಶುಕ್ರನ ನಂಬರ್. ಶುಕ್ರ ಅಂದ್ರೇ ಈ ರೀತಿ ಸಿನಿ ಮೀಡಿಯಾ, ಟಿ ವಿ. ಸೊ ಆಗಿರೋದ್ರಿಂದ ಪರ್ಟಿಕ್ಯುಲರ್ ಆಗಿ ನಿಮಗೆ ಹಿಂದೆ ದಿನಗಳಲ್ಲಿ ಇಲ್ಲದೇ ಇರುವಂತಹ ಒಂದು ಅದ್ಭುತ ರೀತಿಯಲ್ಲಿ ಯೋಗ ಅನ್ನೋದು, ನಿಮ್ಮ ಅದ್ಭುತ ಅವಕಾಶಗಳು ಬರೋದಾಗಿರ್ಬೋದು, ಈ ಟಿ ವಿ ಮಾಧ್ಯಮಗಳ ಮುಖಾಂತರ ಉತ್ತಮ ರೀತಿಯಲ್ಲಿ ಹೆಸರನ್ನು ಪಡೆಯೋದು ಅನುಕೂಲವಾಗಿರುತ್ತೆ. ಮತ್ತು ಸ್ಥಿರತ್ವ, ಉತ್ತಮ ರೀತಿಯಲ್ಲಿ ಆದಾಯ, ಹೊಸ ಪ್ರಾಜೆಕ್ಟ್ಗಳು ಅನ್ನೋದು ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ಶನಿ ಪರಮಾತ್ಮನ ದಶೆಯಿಂದ, ಶನಿ ಪರಮಾತ್ಮನ ದೃಷ್ಟಿಯಿಂದ ಅದ್ಭುತವಾಗಿರುತ್ತೆ. ನೀವು ಎಕ್ಸ್ಪೆಕ್ಟೆಡ್ ಅಂದರೆ ನೀವು ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಅದಕ್ಕೆ ಮೀರಿ ಲಾಭಗಳನ್ನು ಪಡೆಯೋದಕ್ಕೆ ಮುಖ್ಯವಾಗಿ ರಿಯಲ್ ಎಸ್ಟೇಟ್ ವ್ಯಾಪಾರಗಳು ಮಾಡುವಂತಹ ಸಂದರ್ಭ ವ್ಯಾಪಾರಸ್ಥರಿಗಾಗಿರ್ಬೋದು, ಈ ಸಿಮೆಂಟು, ಐರನ್ನು, ಮೆಟಲ್ಲು, ಹಾರ್ಡ್ವೇರು ಇತ್ಯಾದಿ ಈ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ, ಈ ಕಾಂಟ್ರ್ಯಾಕ್ಟ್ಗಳು ಮಾಡುವಂತಹ ವ್ಯಕ್ತಿಗಳಿಗೆ, ಈ ಸರ್ಕಾರದಿಂದ ಬರುವಂತಹ ನೀವು ಇಂದಿನ ದಿನಗಳಲ್ಲಿ ತುಂಬ ಪರದಾಡಿರ್ಬೋದು. ಅಂದರೆ ಕೆಲಸ ಮಾಡಿಕೊಂಡಿರ್ತೀರ, ಬಿಲ್ಸ್ ಬರೋಲ್ಲ, ಹೋಲ್ಡಲ್ಲಿರುತ್ತೆ. ಸೊ ಬಟ್ ಈ ಟೈಮಲ್ಲಿ ವಿತಿನ್ ದ ಟೈಮ್ ನಿಮಗೆ ಬಿಲ್ಸ್ ಬರೋದಾಗಿರ್ಬೋದು, ಲಾಭಗಳನ್ನು ಪಡೆಯೋದಾಗಿರ್ಬೋದು ಅನುಕೂಲವಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ನೋಡುವುದಾದರೆ ಈ ಆಗಸ್ಟ್ವರೆಗೆ ಸ್ವಲ್ಪ ಗುರು ಬಲ ಅನ್ನೋದು ಕಮ್ಮಿ ಇರೋದರಿಂದ ನೆಕ್ಸ್ಟ್ ಅಕಾಡೆಮಿಕ್ ಹೋಗುವಂತಹ ವಿದ್ಯಾರ್ಥಿಗಳಿಗೆ ಗುರುಬಲ ಅನ್ನೋದು ಅಷ್ಟೊಂದು ಅದ್ಭುತವಾಗಿಲ್ಲ. ಸೊ ಆ ವಿಷಯವನ್ನು ದೃಷ್ಟಿಯಲ್ಲಿಟ್ಕೊಂಡು ನೀವು ಈ ಶನಿ ಪರಮಾತ್ಮನ ದೃಷ್ಟಿಯಿಂದ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗಿರುತ್ತೆ, ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಅನಾವಶ್ಯಕ ವಿಷಯಗಳನ್ನು ಬಿಟ್ಟು ಕೇವಲ ಈ ವಿದ್ಯಾಭ್ಯಾಸದ ಮೇಲೆ ಮಾತ್ರ ನೀವು ಗಮನ ಹರಿಸಬೇಕಾಗಿರುತ್ತೆ. ಈ ಮಾರ್ಚ್ ಏಪ್ರಿಲಲ್ಲಿ ಬರೆಯುವಂತಹ ಈ ಎಕ್ಸಾಮ್ಸ್, ಅಕಾಡೆಮಿಕ್ಸ್ ಏನಿದೆಯೋ ಇದು ನಿಮ್ಮ ಭವಿಷ್ಯಕ್ಕೆ, ಮುಂದಿನ ಉನ್ನತ ವಿದ್ಯಾ ಅವಕಾಶಗಳಿಗೆ ದಾರಿ ಮಾಡಿಕೊಡ್ತಾ ಇರುತ್ತೆ. ಆದ್ದರಿಂದ ಯಾವುದೇ ವಿಷಯಗಳಿಗೆ ಡಿವಿಯೇಟ್ ಆಗದೆ ವಿದ್ಯಾರ್ಥಿಗಳು ಉತ್ತಮ ರೀತಿಯಲ್ಲಿ ಸಾಧನೆಯನ್ನು ಮಾಡಬೇಕಾಗಿರುತ್ತೆ. ಇನ್ನು ಮುಖ್ಯವಾಗಿ ಕೆಲವೊಂದು ಸಬ್ಜೆಕ್ಟ್ಗಳಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಕಮ್ಮಿ ಆಗೋದಾಗಿರ್ಬೋದು. ಇನ್ನು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸರಿಯಾಗಿರುವಂತಹ ಆಗಸ್ಟ್ ಮೇಲೆ ಚೆನ್ನಾಗಿರುತ್ತೆ. ಆಗಸ್ಟ್ ಒಳಗಡೆ ಈ ರ್ಯಾಂಕ್ಗಳನ್ನು ಪಡೆಯೋದಕ್ಕೆ ಸಾಕಷ್ಟು ಕಷ್ಟಪಡಬೇಕಾಗಿರುತ್ತೆ. ಇನ್ನು ನಮಗೆ ಅನ್ನ ಹಾಕುವಂತಹ ರೈತರು, ಕೃಷಿಕರು ಅವರಿಗೆ 2026 ಯಾವ ರೀತಿ ಇರುತ್ತೆ ಅಂದರೆ, ನಿಮಗೆ ಮೊದಲನೇ ಬೆಳೆ ಸಾಧಾರಣವಾಗಿ ನಿಮಗೆ ಲಾಭಗಳನ್ನು ಕೊಟ್ಟರು, ಎರಡನೇ ಬಾರಿ ಹಾಕುವಂತಹ ಬೆಳೆ ಅದ್ಭುತ ರೀತಿಯಲ್ಲಿ ನಿಮಗೆ ಲಾಭಗಳನ್ನು ತಂದುಕೊಡುತ್ತೆ, ಉತ್ತಮ ರೀತಿಯಲ್ಲಿ ಲಾಭಗಳನ್ನು ತಂದುಕೊಡುತ್ತೆ. ಇನ್ನು ಈ ವಾತಾವರಣದ ದೃಷ್ಟಿಯಿಂದ ನೋಡಿದ್ರೂ ಕೂಡ ಸೆಪ್ಟೆಂಬರ್ಲಿಂದ ತುಂಬ ಅನುಕೂಲವಾಗಿ ಮಕರ ರಾಶಿಯವರಿಗೆ ಏನಪ್ಪ ಅಂದರೆ, ರೈತರು ಏನಾದರೂ ಲೋನ್ಸ್ ತಗೊಂಡಿದ್ರೆ, ಅಧಿಕ ಬಡ್ಡಿಗಳಿಗೆ ಸಾಲಗಳು ತಗೊಂಡಿದ್ರೆ ಅಂತಹ ಸಾಲಗಳಿಂದ ವಿಮುಕ್ತರಾಗುವುದಕ್ಕೆ, ಸಾಲಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಈ ರೈತರಿಗೆ ಅನುಕೂಲವಾಗಿರುತ್ತೆ. ಇನ್ನು ಕೋರಿಗೆ ಮಾಡುವಂತಹ
ರೈತರಿಗೆ ಅದ್ಭುತ ಪರವಾಗಿಲ್ಲ, ಅವರಿಗೆ ಲಾಭ ಅಂದರೆ ನಷ್ಟ ಅಂತೂ ಬರಲ್ಲ, ಬಟ್ ಲಾಭಗಳಿಂದನೇ ಅವರು ಮಾಡುವಂತಹ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ತೃತೀಯ ಸ್ಥಾನದಲ್ಲಿರುವಂತಹ ಶನಿ ಪರಮಾತ್ಮ ನೀಡ್ತಾ ಇರ್ತಾರೆ. ಸೊ ಒಟ್ಟಾಗಿ ನೋಡಿದರೆ ಪ್ರಥಮಾರ್ಥಕ್ಕಿಂತ ದ್ವಿತೀಯಾರ್ಥ ಅನ್ನೋದು ಮಕರ ರಾಶಿಯವರಿಗೆ ಅದ್ಭುತ ರೀತಿಯಲ್ಲಿ ಯೋಗಕಾರಕರಾಗಿರ್ತಾರೆ. ಅದರಲ್ಲಿ ಕೂಡ ಈ ವಿದ್ಯಾರ್ಥಿಗಳು ಮೊದಲನೇ ಅಕಾಡೆಮಿಕ್ ಇಯರ್ವರೆಗೂ ತುಂಬ ಪ್ರಯತ್ನಗಳು ಪಡಬೇಕಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು ಕೂಡ ಅಷ್ಟೇ ಫಸ್ಟ್ ಸೆಮಿಸ್ಟರ್ ಕಂಪ್ಲೀಟ್ ಆಗೋವರೆಗೂ ಅಥವಾ ಉನ್ನತ ಉನ್ನತ ರ್ಯಾಂಕ್ಗಳನ್ನು ಪಡೆಯೋದಕ್ಕೆ ತುಂಬ ಕಷ್ಟಪಡಬೇಕಾಗಿರುತ್ತೆ. ಇನ್ನು ಈ ಹೌಸ್ ಕನ್ಸ್ಟ್ರಕ್ಷನ್ಸ್ ಆಗಿರ್ಬೋದು, ಈ ಕೋಳಿ ಫಾರ್ಮ್ ಇಟ್ಕೊಂಡಿರುವಂತಹ ವ್ಯಕ್ತಿಗಳಿಗಾಗಿರ್ಬೋದು, ತುಂಬ ವಿಷಯಗಳ ಮುಖಾಂತರ ಆದಾಯವನ್ನು ಅದ್ಭುತ ರೀತಿಯಲ್ಲಿ ಪಡೆಯೋದಕ್ಕೆ ಅನುಕೂಲವಾಗಿರುತ್ತೆ. ಸೊ ಕೇಳಿದಿರಲ್ವ, ಇದು ಮಕರ ರಾಶಿಯವರಿಗೆ 2026ರಲ್ಲಿ ನಡೆಯುವಂತಹ ಕೆಲವೊಂದು ಮುಖ್ಯವಾದ ವಿಷಯಗಳು. ಈ ವಿಡಿಯೋ ತಮಗೆಲ್ಲರಿಗೂ ಇಷ್ಟವಾಗಿರುತ್ತೆ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.